ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DBG ವಾಯ್ಸ್ ಕರಿಯಪ್ಪ. ಇವತ್ತು ಪೋಲಿಗಳ ಬಗ್ಗೆ ಮಾತನಾಡಬೇಕು, ಪೊಲೀಸ್ನವ್ರ ಬಗ್ಗೆ ಮಾತನಾಡಬೇಕು, ರಾಜಕಾರಣಿಗಳ ಬಗ್ಗೆ ಮಾತನಾಡಬೇಕು, ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಮಾತನಾಡಬೇಕು. ನೀವೇ ಡಿಸೈಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಪೊಲೀಸ್ನವರೇ ಪೋಲಿಗಳಾದಾಗ ಆ ಪೋಲಿಗಳನ್ನ ಮಾಡಿದವರು ಪೊಲಿಟಿಷಿಯನ್ ಅಂತ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನ ನಿಮಗೆ ಉಣಬಡಿಸ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಜನಸಾಮಾನ್ಯ ತಪ್ಪು ಮಾಡಿದಾನೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಶಿಕ್ಷೆ ಆಗುತ್ತೆ. ಇಲ್ಲಿ ಶಿಕ್ಷೆ ಕೊಡುವಂತ ವ್ಯಕ್ತಿಗಳೇ ಭ್ರಷ್ಟರಾದಾಗ ಏನ್ ಮಾಡಕ್ಕಾಗುತ್ತೆ ಅಲ್ವಾ? ಅದೇ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ಲಿಕ್ಕೋಸ್ಕರ ಈ ವಿಡಿಯೋ. ಒಬ್ಬ ಬಡವ, ಒಬ್ಬ ಶ್ರೀಮಂತ. ಬಡವನಿಗೆ ಅನ್ಯಾಯ ಆಗುತ್ತೆ, ಇಮಿಡಿಯೇಟ್ಲಿ ಶಿಕ್ಷೆ ಆಗ್ತಾನೆ. ಶ್ರೀಮಂತ ಅನ್ಯಾಯ ಮಾಡಿದಾಗ ಆ ಶಿಕ್ಷೆಯಿಂದ ಹೊರಗಡೆ ಬರ್ತಾನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗಿನ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪೋಲಿಗಳು ಅಂದ್ರೆ ಕೆಲವು ಪೊಲೀಸ್ನವರು. ಅಂದ್ರೆ ಇಲ್ಲಿ ಶಿಕ್ಷೆಗೂ ವಿಧಿವಿಧಾನಗಳಿವೆ. ಯಾವ ರೀತಿ ವಿಧಿವಿಧಾನಗಳು ಅಂತ ಹೇಳಿದ್ರೆ, ಹಣ ಕೊಟ್ಟು, ಲಂಚ ಕೊಟ್ಟು, ತಿಂಗಳಿಗೆ ಇಷ್ಟು ಅಂತ ಮಾಮೂಲಿ ಕೊಟ್ಟಿರ್ತಕ್ಕಂಥ ಕಿತ್ತೋಗಿರೋ ಅಧಿಕಾರಿಗಳಿಗೆ, ಇದು ಬರೀ ಪೊಲೀಸ್ ಇಲಾಖೆ ಅಂತಲ್ಲ, ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಹುದ್ದೆಗಳನ್ನು ತಗೊಂಡು ಮುಖ್ಯಮಂತ್ರಿ ಪದಕಗಳನ್ನು ತಗೊಳ್ತಾ ಇದಾರಲ್ಲ, ಅದರಲ್ಲಿರ್ತಕ್ಕಂಥ ಕೆಲವು ಭ್ರಷ್ಟರಿಗೆ, ಯಾಕೆಂದ್ರೆ ನೋಡ್ತಕ್ಕಂಥ ಓಸು ಭ್ರಷ್ಟರು ಅಂತ ನಾನು ಹೇಳ್ತಾ ಇಲ್ಲ, ಅದರಲ್ಲಿರ್ತಕ್ಕಂಥ ಕೆಲವು ಭ್ರಷ್ಟರಿಗೆ ಅಂದ್ರೆ ಈ MLA ಮಾತುಗಳನ್ನೆಲ್ಲ ಕೇಳ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂತ ಅವ್ರು ಏನ್ ಮಾಡಿದ್ರು ಕಣ್ಣು ಮುಚ್ಕೊಂಡು ಕೊಡ್ತಿರ್ತಕ್ಕಂಥ ಕಿತ್ತೋಗಿರೋ IPS, IAS, KAS ಅಧಿಕಾರಿಗಳಿಗೆ ಇನ್ನು ಪಾಪ ಅವರೆಲ್ಲ ದಾರಿ ತಪ್ಪಿದ ಮೇಲೆ ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್, ರೈಟ್ರು, SI, SO, IO ಇವರೆಲ್ಲ ಮತ್ತೆ ದಾರಿ ತಪ್ಪಲೇಬೇಕು. ಬಟ್ ಇಲ್ಲಿ ನಮ್ಮ ಸಿಸ್ಟಮ್ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ರಾಜಕೀಯ ಬದಲಾಗಬೇಕು. ಈ ರಾಜಕೀಯ ಬದಲಾದ್ರೆ ಮಾತ್ರ ಸಿಸ್ಟಮ್ ಬದಲಾಗುತ್ತೆ. ಆ ಸಿಸ್ಟಮ್ಗೂ ರಾಜಕೀಯ ಬದಲಾವಣೆಗೂ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನೀವು ಮತ ಹಾಕುವಂತ ವ್ಯಕ್ತಿಗಳು ಬದಲಾಗಿ.